ಕವನ ವೇದನಿಗೆ ಫೋನ್ ಮಾಡಿ ಸಹಾಯ ಕೇಳಿದಾಗ ಆಯಿತು ಅಷ್ಟೇ ತಾನೇ ಒಪ್ಪಿಸ್ತೀನಿ ಅಂದು ಅವಳ ಜೊತೆ ಮಾತಾಡಿದ. ಅದು ಖುಷಿಗೆ ಹೇಳದೆ ಸುಮ್ಮನಿದ್ದಿದ್ದೆ ಅವನ ಪಾಲಿಗೆ ಮುಳ್ಳಾಗಿತ್ತು. ವೇದನದ್ದು ಒಂದು ಚಿಕ್ಕ ನಿರ್ಲಕ್ಷ್ಯ. ಇದೇನು ಮಹಾ, ಅವಳ ಪ್ರೀತಿ ವಿಷಯ ಅಲ್ಲವಾ, ಒಮ್ಮೆ ಕಾರ್ತಿ ಬಳಿ ಹೇಳಿದ್ರೆ ಆಯಿತು, ಆಮೇಲೆ ಮಾವನ ಜೊತೆ ಒಮ್ಮೆ ಮಾತನಾಡಿದರೆ ಆಯಿತು ಅಷ್ಟೆ, ಅದರಲ್ಲಿ ನನ್ನ ಗಂಟು ಕರಗುವುದಾದರೂ ಏನು ಅಂದುಕೊಂಡವ ಆ ವಿಷಯವನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ. ಕವನ ಹೇಳಿದ ಮೇಲೆ ಅದನ್ನು ಕಾರ್ತಿ ಬಳಿ ಹೇಳಲು ನೋಡಿದ. ಆದರೆ ಇಬ್ಬರು ಬ್ಯುಸಿ ಆಗಿದ್ದರು. ಕಾರ್ತಿ ಮನೆಗೆ ಬಂದಾಗ ಫ್ರೀ ಇದ್ದಾಗ ವೇದ ಬ್ಯುಸಿ ಇರ್ತಿದ್ದ. ವೇದ ಸ್ವಲ್ಪ ಫ್ರೀ ಇದ್ದಾಗ ಕಾರ್ತಿ ಬ್ಯುಸಿ ಇರ್ತಿದ್ದ. ಒಟ್ಟಾರೆ ಅವರಿಬ್ಬರು 2 ದಿನ ಸಿಗಬೇಕು ಅಂದುಕೊಂಡರೂ ಸಿಗದೇ ಇದ್ದರು. ಅಂದು ಸ್ಟೇಷನ್ನಲ್ಲಿ ಕುಳಿತಾಗ ಕಾರ್ತಿಗೆ ಫೋನ್ ಮಾಡಿಕೊಂಡು ಸಂಜು ಜೊತೆ ಅವನನ್ನು ಮೀಟ್ ಮಾಡಲು ಹೋದನು ವೇದ. ಮೂವರು ಸೇರಿದ್ದು ರಿಷಿ ರೆಸ್ಟೋರೆಂಟ್ನಲ್ಲಿ. ಅವನಿಗೆ ಅವರೆಲ್ಲ ನೋಡಿ ಖುಷಿಗಿಂತ ಯಾಕಾದರೂ ಬಂದ್ರೋ ಅನಿಸಿತು. ವೇದನ ರೌಡಿಗಳ ಅವಾಂತರಕ್ಕೆ ಯಾವಾಗಲೂ ಅವನದು ಇದೇ ಬೇಸರ. ವೇದ ಅವನ ಮುಖ ನೋಡಿ ನಕ್ಕು ಮೂವರಿಗೂ ಕುಡಿಯಲು ಜ್ಯೂಸ್ ಹೇಳಿ ಕುಳಿತ. ಏನೋ ಮೊನ್ನೆಯಿಂದ ಸಿಗೋ ಮಾತಾಡಬೇಕು ಅಂತ ಹೇಳ್ತಾನೆ ಇದ್ದೀಯಾ, ಏನೋ ವಿಷಯ? ಅದೇ ಹೇಳೋಕೆ ಕರೆದಿದ್ದು. ಮನೆಯಲ್ಲಿ ಅತ್ತೆ ನಿಮ್ಮ ಮದುವೆ ಬಗ್ಗೆ ಏನಾದರೂ ಮಾತಾಡ್ತಾರಾ? ಇಲ್ಲ ಕಣೋ, ಅವರು ಎಲ್ಲಿ ಒಪ್ಕೊಳ್ತಾರೆ. ನಾನು ಅವರ ಹತ್ರ ಏನೂ ಹೇಳೋದಿಲ್ಲ ಕೇಳೋದಿಲ್ಲ. ಇವಾಗ ಸದ್ಯಕ್ಕೆ ನೀನು ಮದುವೆ ಆಗಲ್ಲ ಅಲ್ವಾ, ಬಿಡು ನಿಧಾನಕ್ಕೆ ಮಾತಾಡು ಅಂದ ಸಂಜು. ನೋಡು ಕಾರ್ತಿ, ನಾನು ಮಾತಾಡೋಕ್ಕೆ ಕರೆದಿದ್ದು ನಿನ್ನ ಬಗ್ಗೆ ಅಲ್ಲ. ಅಲ್ಲದೆ ನೀನೇನು ಯೋಚಿಸ್ಬೇಡ, ನಿನ್ನ ಶ್ರೇಯ ಮದುವೆ ಯಾರು ತಪ್ಪಿಸೋಕೆ ಆಗಲ್ಲ. ಇವಾಗ ನಾನು ಬಂದಿರೋದು ಕವನ ಬಗ್ಗೆ ಮಾತಾಡೋಕೆ. ಅವಳ ಬಗ್ಗೆ ಏನು ಮಾತು? ಗೊಂದಲದಲ್ಲಿ ಕಾರ್ತಿ ಕೇಳಿದರೆ ಸಂಜು ಮುಖ ಸಿಂಡರಿಸಿದ. ಅವಳ ಬಗ್ಗೆ ಕವನ ಜ್ಯೇಷ್ಠ ಅನ್ನೋ ಹುಡುಗನ್ನ ಇಷ್ಟಪಡ್ತಿದ್ದಾಳೆ. ಅಲ್ಲದೆ ಅವನು ಬೇರೆ ಕ್ಯಾಸ್ಟ್. ಹತ್ತಿರ ನಿಮ್ಮ ಬಳಿ ಹೇಳೋಕೆ ಆಗದೆ ನನ್ನ ಹತ್ರ ಹೇಳಿದ್ದು. ಅದಕ್ಕೆ ನಿಂಗೆ ಅದನ್ನು ಹೇಳೋಣ ಅಂತ ಕರೆದಿದ್ದು. ಅವಳು ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿದ್ಲು, ಆದರೆ ಆ ಹುಡುಗನ ಬಗ್ಗೆ ಏನೂ ಹೇಳಲಿಲ್ಲ. ಇವಾಗ ನಾನು ಮನೆಯಲ್ಲಿ ಮಾತಾಡಬೇಕಂತ. ನಿಮ್ಮ ಅಪ್ಪ ಅಮ್ಮನ ಬಳಿ ಮಾತಾಡು, ಅವರನ್ನು ಒಪ್ಪಿಸೋದು ನಿಂಗೆ ಸೇರಿದ್ದು. ಅಪ್ಪ ಒಪ್ಪಿದ್ರೂ ಅಮ್ಮ ಒಪ್ಪೋದಿಲ್ಲ. ನಾನು ಕವನ ಬಳಿ ಅದೇ ಹೇಳಿದ್ದು. ಹುಡುಗ ಒಳ್ಳೆಯವನ ಥರ ಕಾಣ್ತಾನೆ. ಇಬ್ಬರು ಒಪ್ಪಿರುವಾಗ ಬೇರೆ ಮಾಡೋದು ಅಷ್ಟು ಸರಿ ಇರಲ್ಲ. ನಿನ್ನ ತಂಗಿ ಜೊತೆ ಮಾತಾಡಿ ಅವಳ ಪ್ರಾಬ್ಲಮ್ ಸರಿ ಮಾಡು. ನನ್ನ ಹತ್ರ ಹೇಳಿದಿದ್ರೆ ನಾನೇ ಮಾತಾಡ್ತಿದ್ದೆ. ಅವನಿಗೆ ವೇದ ಕವನ ಜೊತೆ ಮಾತಾಡೋದು ಇಷ್ಟ ಇಲ್ಲ. ಅವಳಿಗೆ ನಿನ್ನ ಜೊತೆಗಿಂತ ವೇದ ಜೊತೆ ಜಾಸ್ತಿ ಫ್ರೀ ಅನಿಸೋದು. ಏನು ಅಣ್ಣ ಅಂತ ಆಗಿದೆಯೋ, ಅವಳು ನಿನ್ನ ಜೊತೆ ಮಾತೇ ಆಡಲ್ಲ ಅಂತಾಳೆ. ಸಂಜು ಗೆಳೆಯನಿಗೆ ಬೇಕೆಂದು ಹೇಳಿದಾಗ ಸ್ವಲ್ಪ ಮುಚ್ಕೊಂಡಿರ್ತೀಯಾ? ನಾನು ಅವಳು ಮೊದಲು ಹೇಗಿದ್ವಿ ನಿಂಗೆ ಗೊತ್ತಿಲ್ವಾ? ಅವಳು ಪುಣೆಗೆ ಹೋದ್ಮೇಲೆ ನಮ್ಮ ಮಧ್ಯೆ ಈ ಅಂತರ ಬಂದಿರೋದು. ಕಾರ್ತಿ ಸಿಡುಕಿದ. ಇವಾಗ ಅದೆಲ್ಲ ಮಾತು ಬೇಡ, ಸುಮ್ಮನೆ ಇರಿ. ಕಾರ್ತಿ, ನೀನು ಕವನ ಇಷ್ಟಪಡ್ತಿರೋ ಹುಡುಗನ ಮೀಟ್ ಮಾಡು, ಮಾತಾಡು. ನಿನ್ನ ಅಭಿಪ್ರಾಯದ ಮೇಲೆ ಮುಂದಿನ ನಿರ್ಧಾರ ಮಾಡು. ಓಕೆ ಅಂದವ. ನೀನು ಎಲ್ಲಿಯ ಹುಡುಗನ ನೋಡಿದ್ದೆ? ನಿಂಗೆ ಹೇಗೆ ಗೊತ್ತು? ನಿಂಗೆ ಪರಿಚಯನಾ? ಅದು ನನಗೆ ಅವಳ ಹುಡುಗನ ಪರಿಚಯ ಮಾಡಿಸಿದ್ಲು. ನಾನು ಪುಣೆಗೆ ಹೋಗುವ ಮುಂಚೆ ಅಂದಾಗ ವೇದ ಅವಳ ಜೊತೆ ಜಾಸ್ತಿ ಮಾತಾಡಿ ಏನಾದರೂ ಸಮಸ್ಯೆ ಎಳೆದುಕೊಂಡಿದ್ದೀಯಾ? ಹುಷಾರು ಕಣೋ, ನಮ್ಮ ಅಮ್ಮನ ಬುದ್ಧಿ ಸರಿಯಿಲ್ಲ. ಏನಾದರೂ ಹುಟ್ಟಾಕಿ ನಿನ್ನ ಸಂಸಾರದಲ್ಲಿ ತೊಂದರೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಹುಷಾರು ಮಗ. ಕಾರ್ತಿ ಸತ್ಯವನ್ನೇ ನುಡಿದ. ನಾನು ಅದೇ ಹೇಳ್ತಿದ್ದೀನಿ ಮಚ್ಚ. ಖುಷಿಗೆ ಏನಾದರೂ ಡೌಟ್ ಆಗಿ ನಿನ್ನ ಮೇಲೆ ನಿಮ್ಮ ಮಧ್ಯ ಬಿರುಗಾದರೆ ಏನು ಮಾಡ್ತೀಯ ಅಂದರೆ ಅದೆಲ್ಲ ಆಗಲ್ಲ ಅಂತಾನೆ. ನಿಮ್ಮ ಕಾಳಜಿಗೆ ನನಗೆ ಅರ್ಥ ಆಗುತ್ತೆ ಕಣ್ರೋ. ನೀವು ಅಂದ್ಕೊಂಡಂತೆ ಏನೂ ಆಗಲ್ಲ, ಡೋಂಟ್ ವರಿ ಅಂತ ವೇದ ರಿಷಿ ಕಡೆ ನೋಡಲು ಅವನು ಫೋನಲ್ಲಿ ಮಾತನಾಡುತ್ತಾ ನುಲಿಯುತ್ತಾ ಕುಳಿತಿದ್ದ. ಅವನನ್ನು ನೋಡಿ ಮೂವರು ನಗುತ್ತಾ ಕುಳಿತರು. ಈ ರಿಷಿ ನುಲಿತಿರೋದು ನೋಡು, ಹುಡುಗ ಲವ್ವಲ್ಲಿ ಬಿದ್ದ ಮೇಲೆ ತುಂಬ ಬದಲಾಗಿದ್ದಾನೆ ಅಲ್ವಾ? ಸಂಜು ನಕ್ಕು ನುಡಿಯಲು ಮನೆಯಲ್ಲಿ ನಾನು ನೋಡಿದಾಗೆಲ್ಲ ಫೋನಲ್ಲೇ ಇರ್ತಾನೆ ಕಣೋ ಪುಣ್ಯಾತ್ಮ. ಕಾರ್ತಿ ಸಹ ಹೇಳಲು ನೀವೆಲ್ಲ ಏನು ಕಡಿಮೆ ಇಲ್ಲ ಬಿಡ್ರೋ ಅಂದ ವೇದ ಗೆಳೆಯರನ್ನು ರೇಗಿಸಲು. ನೀನು ಮಾತ್ರ ನೋಡ್ತಿದ್ದ ಹಾಗೆ ಲವ್ವಲ್ಲಿ ಬಿದ್ದೆ, ಆ ತಕ್ಷಣಕ್ಕೆ ಮದುವೆ ಆಗಿಬಿಟ್ಟೆ. ನಿಂಗೆ ನಮ್ಮ ಪ್ರಾಬ್ಲಮ್ ಹೇಗಪ್ಪ ಗೊತ್ತಾಗಬೇಕು ಅಂದಾಗ ಮೂವರು ನಕ್ಕು ಕುಳಿತರು, ಬೇರೆ ವಿಷಯ ಮಾತನಾಡುತ್ತಾ. ಸರಿ ನಡೀರಿ ಹೋಗೋಣ ಅಂತ ಮೇಲೆದ್ದು ಫೋನ್ನಲ್ಲಿ ಮಾತನಾಡುತ್ತಾ ಕುಳಿತಲ್ಲೇ ನುಲಿಯುತ್ತಾ ಇದ್ದ ರಿಷಿ ಸುತ್ತ ಬಂದು ನಿಂತರು. ಅವರು ಬಂದಿದ್ದು ತಿಳಿಯದೆ ಮುಂದಿನ ಟೇಬಲ್ ಮೇಲಿನ ಸ್ಪೂನಲ್ಲಿ ಆಟ ಆಡುತ್ತಾ ಮಾತನಾಡುತ್ತಾ ಇರಲು ವೇದ ಅವನ ಭುಜದ ಮೇಲೆ ಕೈ ಇಟ್ಟಾಗ ಒಮ್ಮೆಲೆ ಬೆಚ್ಚಿದ ರಿಷಿ ಅವರ ಕಡೆ ದೊಡ್ಡ ಕಣ್ಣು ಬಿಡಲು ಅವನ ಫೋನ್ ಪಡೆದು ಕಟ್ ಮಾಡಿದ ವೇದ. ಏನಾಗಿದೆಯೋ ನಿಂಗೆ? ಹುಡುಗಿಯರು ಕೂಡ ನಿಂತರ ನಾಚಿಕೊಂಡು ನುಲಿಯೋದಿಲ್ಲ, ಹಾಗಾಡ್ತಿದ್ದೀಯಾ? ಏನಿಲ್ಲ, ಸುಮ್ಮನೆ ಹೀಗೆ ಏನೋ ಮಾತಾಡ್ತಿದ್ದೆ. ಫೋನ್ ಕೊಡೋ ನೀನು. ಏನೋ ಕೊಡೋ? ಅಣ್ಣ ಅಂದರೆ ಕೊಡ್ತೀನಿ ಮಗನೇ.
ಕೆಲಸ ಆಗುವಾಗ ಅಣ್ಣ ಅಂತೀಯ, ಆಮೇಲೆ ಹೋಗೋ ಬಾರೋ ಅಂತೀಯ. ಆಯಿತು ಅಣ್ಣ ಅಂತೀನಿ ಕೊಡು ಅನ್ನಲು. ಏನು ಸಮಾಚಾರ, ತುಂಬ ನಾಚಿಕೊಳ್ತಾ ಇದ್ದೀಯಾ? ಹಳ್ಳಕ್ಕೆ ಬೀಳೋಕೆ ಅಷ್ಟೊಂದು ಖುಷಿನಾ? ಈ ಬಾರಿ ಸಂಜು ಕೇಳಿದ. ಸ್ವಲ್ಪ ಸಮಾಧಾನ, ನನ್ನ ಜೊತೆ ನೀನು ಬೀಳ್ತಾ ಇದ್ದೀಯಾ? ನಾನೇನು ನಿನ್ನಷ್ಟು ಖುಷಿಯಾಗಿಲ್ಲ ಬಿಡು. ಸರಿ, ಇವಾಗ ನಿಮ್ಮದೇನೋ ಪ್ರಾಬ್ಲಮ್? ನನ್ನ ಫೋನ್ ಕೊಡ್ರಿ. ನಿಮ್ಮ ಮಾತು ಮೀಟಿಂಗ್ ಎಲ್ಲ ಮುಗೀತಾ? ತೊಲಗಿ ಎಲ್ಲರೂ. ಹೋಗ್ತೀವಿ ಬಿಡೋ, ನೀನು ಜಾಸ್ತಿ ಖುಷಿ ಪಡಬೇಡ. ಮದುವೆ ಆದಮೇಲೆ ಇಷ್ಟೊಂದು ಖುಷಿಯಾಗಿರೋಕ್ಕಾಗಲ್ಲ. ಕಾರ್ತಿ ಹೇಳಿದಾಗ ವೇದ ಅವನ ಕಡೆ ನೋಡಿ, ಅದೇನೋ ಹಾಗೆ ಹೇಳ್ತೀಯ? ನಾನು ಖುಷಿಯಾಗಿಲ್ವಾ? ನಾನು ಹಿಂಗೆ ಹೇಳ್ತಿಲ್ಲ, ಹೇಳ್ತಿರೋದು ಇವನಿಗೆ. ಮೊದಲೇ ಐಲು ಪೈಲ್ ಥರ ಆಡ್ತಾನೆ. ಪೂರ್ಣಿಮಾ ಹತ್ರ ಒಡಿಸ್ಕೊಳ್ಳೋದು ಗ್ಯಾರಂಟಿ. ಅವನು ಬುದ್ಧಿವಂತ ಕಂಡ್ರು. ಹುಡುಗಿ ನೋಡಿ ಸ್ವಲ್ಪ ದಿನಕ್ಕೆ ಕ್ಯಾಚ್ ಹಾಕ್ಕೊಂಡು ಲೈನ್ ಕ್ಲಿಯರ್ ಮಾಡ್ಕೊಂಡ. ಅಪ್ಪ ಅಣ್ಣಂದಿರ, ನನಗೆ ಗೊತ್ತಿದೆ ನನ್ನ ಲೈಫ್ ನೋಡ್ಕೊಳ್ಳೋದು. ನಿಮಗೆಲ್ಲ ಕೈ ಮುಗಿತೀನಿ, ನೀವು ಸ್ವಲ್ಪ ಮುಚ್ಕೊಂಡು ಹೋಗ್ತೀರಾ? ಆಯಿತು ಬಿಡೋ, ಹೋಗ್ತೀವಿ, ತಗೋ ಬಿಲ್ ಅಂತ ಅವನ ಕೈಗೆ ದುಡ್ಡು ಇಟ್ಟು ಅವನ ಫೋನ್ ವಾಪಸ್ ಕೊಟ್ಟು ಅವರು ಮೂವರು ಹೊರಗೆ ನಡೆದರು, ನಗುತ್ತಾ ಮಾತಾಡುತ್ತಾ. ಸದ್ಯ ಹೋದ್ರು ಅಂದವ ಮತ್ತೆ ಫೋನ್ ಮಾಡಿ ಪೂರ್ಣಿ ಜೊತೆ ಮಾತನಾಡುತ್ತಾ ಕುಳಿತ. ರಿಷಿ ಫುಲ್ ಖುಷಿಯಾಗಿದ್ದಾನೆ ಅಲ್ವಾ? ನಿಂಗೆ ಯಾಕೋ ನೋವು? ನಿನ್ನ ಲೈನ್ ಕ್ಲಿಯರ್ ಆಗುತ್ತೆ, ಬೇಜಾರಾಗಬೇಡ. ಕಾರ್ತಿ ಭುಜದ ಮೇಲೆ ಕೈ ಇಟ್ಟು ನುಡಿದ ವೇದ. ಓಕೆ ಮಗ, ನಾನು ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ. ಓಕೆ ಕಾರ್ತಿ, ನಾನು ಹೇಳಿದ್ದು ಕವನ ಜೊತೆ ಮಾತಾಡು ಆಯ್ತಾ? ಓಕೆ ಮಾತಾಡ್ತೀನಿ ಬಾಯ್ ಎಂದು ನಡೆದ ಕಾರ್ತಿ. ವೇದ, ನಿಂಗೆ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಲೋ, ಅವಳು ಬಂದು ಕೇಳಿದ್ರೆ ನಾನು ಏನೋ ಮಾಡೋದು? ಆಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಏನಾದರೂ ಮಾಡ್ಕೊಂಡು ಸಾಯಿ ನನ್ನ ಮಗನೇ. ಖುಷಿಗೆಲ್ಲ ಗೊತ್ತಾದರೆ ಅವಾಗಿರೋದು ನಿಂಗೆ. ನನ್ನ ಹೆಂಡತಿಗೆ ನನ್ನ ಮೇಲೆ ನಂಬಿಕೆ ಇದೆ. ನೀನು ಸ್ಟೇಷನ್ಗೆ ಹೋಗು, ನಾನು ಸ್ವಲ್ಪ ಕೇಸ್ ಮೇಲೆ ಹೋಗೋದು ಇದೆ, ಹೋಗಿ ಬರ್ತೀನಿ ಅಂದು ಬೈಕ್ ಸ್ಟಾರ್ಟ್ ಮಾಡಿ ನಡೆದನು ವೇದ. ಅವನು ಹೋಗಿದ್ದು ನೋಡಿ ತಾನು ಬೈಕ್ ತಿರುಗಿಸಿ ಸ್ಟೇಷನ್ ಕಡೆ ನಡೆದ ಸಂಜು. ಸಂಜೆ ಸಮಯ ಕಾಲೇಜು ಮುಗಿಸಿ ಮನೆಗೆ ಆ ಸಮಯಕ್ಕೆ ಬರುವ ಶಶಾಂಕ್ನನ್ನು ಹುಡುಕಿಕೊಂಡು ನಡೆದಳು ಖುಷಿ. ರೂಮ್ನಲ್ಲಿ ಫೋನ್ ಹಿಡಿದು ಕುಳಿತಿದ್ದ ವಸಂತ್ ಬಳಿ ನಡೆದವಳೆ. ಶಶಾಂಕ್ ಎಲ್ಲಿ ಅಂದಾಗ, ಗೊತ್ತಿಲ್ಲ ಅತ್ತಿಗೆ, ಏನೋ ಕೆಲಸ ಇದೆ ಅಂದು ಫ್ರೆಂಡ್ಸ್ ಜೊತೆ ಹೋದ ಅಂದವ. ಹೌದಾ, ಯಾಕತ್ತಿಗೆ, ಏನಾಯಿತು? ಏನಿಲ್ಲ, ಅವನು ಫ್ರೀ ಇದ್ದರೆ ನಾಳೆ ಸ್ವಲ್ಪ ಹೊರಗೆ ಹೋಗುವ ಅಂತ. ಅವನನ್ನೇ ಕೇಳಬೇಕು. ಅಷ್ಟು ಇಂಪಾರ್ಟೆಂಟ್ ಅಂದರೆ ಎಲ್ಲಿಗೆ ಹೇಳಿ, ನಾನೇ ಬರ್ತೀನಿ. ಇಂಪಾರ್ಟೆಂಟ್ ಇಲ್ಲ, ಗಿಫ್ಟ್ ತಗೋಬೇಕು ನಿಮ್ಮ ಅಣ್ಣನಿಗೆ ಕೊಡೋಕೆ. ಓಹೋ, ಅವನ ಬರ್ತ್ಡೇಗೆ ಕೊಡೋದಿಕ್ಕಾ? ಅದಕ್ಕೆ ಅಂದವಳ ಮುಖದಲ್ಲಿ ನಗು. ಅತ್ತಿಗೆ, ಅವನನ್ನು ಕೇಳ್ತೀನಿ, ನಾಳೆ ಅವನು ಬ್ಯುಸಿ ಆದರೆ ನಾನೇ ಬರ್ತೀನಿ ಬಿಡಿ ಅನ್ನಲು. ಸರಿ, ಯಾರಾದರೂ ಓಕೆ, ಜೊತೆಗೆ ಬಂದರೆ ಸಾಕು, ನಿಮ್ಮ ಅಣ್ಣನಿಗೆ ಸರ್ಪ್ರೈಸ್ ಅಂದಳು. ಸರಿ ಅಂದವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವನ ಸ್ಟಡಿ ಬಗ್ಗೆ ಕೇಳಿ ಅಲ್ಲಿಂದ ಹೊರ ಬಂದಳು ಖುಷಿ. ಮನೆಯಲ್ಲಿ ಆಗಲೇ ಮದುವೆಗೆ ಬೇಕಿದ್ದ ಬಟ್ಟೆ ತೆಗೆಯಲು ಮಾತನಾಡುತ್ತಾ ಇದ್ದರು. ಅಕ್ಕ, ಹೋದ ವರ್ಷ ಈ ಸಮಯದಲ್ಲಿ ಖುಷಿ ವೇದ ಮದುವೆ ಫಿಕ್ಸ್ ಮಾಡೋಕೆ ಮಾತಾಡ್ತಿದ್ವಿ ಅಲ್ವಾ ಅಂದರು ಜಾನಕಿ. ಹ್ಞೂ ಕಣೆ, ಆದರೆ ಇನ್ನೂ ಖುಷಿ ಒಪ್ಪಿರಲಿಲ್ಲ ಅಂತ, ಅದಕ್ಕೆ ಸ್ವಲ್ಪ ಲೇಟಾಯಿತು ಅಂದಾಗ ಅಲ್ಲಿಗೆ ಬಂದ ಖುಷಿಯನ್ನು ನೋಡಿ, ನಿಮ್ಮ ಮದುವೆಯಾಗಿ ವರ್ಷ ಆಗ್ತಾ ಬಂತು ನೋಡು, ರಿಯಾ ಆಗಲೇ ತಾಯಿ ಆಗ್ತಿರೋ ಸುದ್ದಿ ಕೊಟ್ಟಿದ್ದಾಳೆ, ನಿಂದು ಇನ್ನೂ ಸಿಹಿ ಸುದ್ದಿ ಬಂದಿಲ್ಲ ಅಂದರು ಕುಸುಮ. ಅವಳು ಏನು ಹೇಳದೆ ನಾಚಿ ನಿಂತಳು ತಲೆ ತಗ್ಗಿಸಿ. ನಿನ್ನ ಈ ನಾಚಿಕೆ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಹುಡುಗನ ಹತ್ರ ಮಾತಾಡು, ಆದಷ್ಟು ಬೇಗ ಸಿಹಿ ಸುದ್ದಿ ಕೇಳುವ ಹಾಗೆ ಆಗಲಿ. ಜಾನಕಿ ಅವರ ಮಾತಿಗೆ ಎಲ್ಲರೂ ಹೂಗುಟ್ಟಿ ನಗಲು ಅಂದು ತಲೆ ಆಡಿಸಿದವಳ ತಲೆಯಲ್ಲಿ ಅದೇ ವಿಷಯ ಓಡುತ್ತಿತ್ತು. ರಾತ್ರಿಯ ಹಾಗೆ ಬಂದ ಶಶಾಂಕ್ ಬಳಿ ಕೇಳಿದ ವಸಂತ್, ಆದರೆ ಅವನೋ ಗೆಳೆಯರೊಂದಿಗೆ ಹೊರಗೆ ಹೋಗುವ ಪ್ಲಾನ್ ಮಾಡಿದ್ದು ಹೇಳಿದಾಗ ವಸಂತ್ ತಾನೇ ಹೋಗುವುದಾಗಿ ಹೇಳಿದ. ಅದನ್ನು ಖುಷಿಗೂ ತಿಳಿಸಿದ. ಅವಳು ಯಾರಾದರೂ ಜೊತೆಗೆ ಇದ್ದರೆ ಸಾಕು, ಒಬ್ಬಳೆ ಹೋಗುವ ಬದಲು ಅಂದುಕೊಂಡಳು. ಅದರಂತೆ ವೇದನ ಬರ್ತಡೆಗೆ ಅವನಿಗೆ ಗಿಫ್ಟ್ ಕೊಡುವುದರಲ್ಲಿ ಇದ್ದಳು. ರಾತ್ರಿ ಸ್ವಲ್ಪ ತಡವಾಗಿ ಮನೆಗೆ ಬಂದ ವೇದ ಅತಿಯಾದ ಓಡಾಟ ಹಾಗೂ ಕೆಲಸದ ಬ್ಯುಸಿಗೆ ಅವನಿಗೆ ಸಿಕ್ಕಾಬಟ್ಟೆ ತಲೆನೋವು. ಬಂದು ಮನೆಗೆ ಬಂದವ ಖುಷಿ ಜೊತೆ ಊಟ ಮುಗಿಸಿದವನೇ ಹಾಸಿಗೆಗೆ ಶರಣಾಗಿದ್ದ. ಅವನ ತಲೆ ಕೂದಲಲ್ಲಿ ಕೈ ಆಡಿಸಿದ ಹುಡುಗಿಯನ್ನ ತನ್ನ ಎದೆ ಮೇಲೆ ಮಲಗಿಸಿಕೊಂಡು ಬೆಚ್ಚಗೆ ಬಚ್ಚಿಟ್ಟುಕೊಂಡು ಮಲಗಿದ್ದ ಹುಡುಗ. ಅವಳು ಅತ್ತೆಯರು ಹೇಳಿದ ಮಾತು ಹೇಳುವ ಮುಂಚೆ ಅವನು ಮಲಗಿದ್ದು ನೋಡಿ ಅವನ ಎದೆಗೆ
ತುಟಿ ಹೊತ್ತಿ ಮಲಗಿದಳು. ಫೋನಲ್ಲಿ ಮಾತನಾಡುತ್ತಾ ಟೆರೆಸ್ ಮೇಲೆ ಇದ್ದ ಹುಡುಗಿ ಹಿಂದೆ ಬಂದು ನಿಂತ ಕಾರ್ತಿ. ಕವನ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂದಾಗ ತಕ್ಷಣ ಬಂದು ನಿಂತವನನ್ನು ನೋಡಿ ಕಾಲ್ ಕಟ್ ಮಾಡಿ ಹೇಳು ಅಣ್ಣ ಅಂದಳು. ವೇದ ಎಲ್ಲ ವಿಷಯ ನನ್ನ ಹತ್ರ ಮಾತಾಡ್ದ. ನಾನು ಅವರನ್ನು ಒಮ್ಮೆ ಮೀಟ್ ಮಾಡಬೇಕು, ಆಮೇಲೆ ಮನೆಯಲ್ಲಿ ಮಾತಾಡ್ತೀನಿ. ವೇದ ನೋಡಿದ್ದಾನೆ. ವೇದ ನೋಡಿದ್ದಾನೆ, ಅದು ಕೂಡ ಹೇಳ್ದ. ನಾನು ಮೀಟ್ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ನಮ್ಮ ಫ್ಯಾಮಿಲಿ ಪರಿಚಯ ಒಮ್ಮೆ ಹೇಳಿ ಅವರ ಬಗ್ಗೆ ತಿಳ್ಕೊಂಡ ಮೇಲೆ ಮುಂದಿದ್ದು. ಸರಿ, ನಾಳೆ ಮೀಟ್ ಮಾಡೋಕ್ಕೆ ಹೇಳ್ತೀನಿ. ಓಕೆ, ನಾನು ವೇದನಿಗೆ ಹೇಳ್ತೀನಿ ನಾವಿಬ್ಬರು ಸಿಗ್ತೀವಿ ಅಂತ ಹೇಳು. ಓಕೆ ಅಂದವಳನ್ನು ನೋಡಿ, ಹೌದು, ನಿಂಗೆ ಅವರು ಎಲ್ಲಿ ಸಿಕ್ಕಿದ್ದು, ಹೇಗೆ ಪರಿಚಯ ಆಯಿತು? ಅದು ಅವರು ಕರ್ನಾಟಕದವರೇ, ಪುಣೆಯಲ್ಲಿ ಕೆಲಸ ಮಾಡ್ತಿದ್ರು, ನನ್ನ ಫ್ರೆಂಡ್ ಅಣ್ಣ. ಹೀಗೆ ಒಮ್ಮೆ ಪರಿಚಯ ಆಗಿ ಅವಾಗಿಂದ ಫ್ರೆಂಡ್ ಆಗಿದ್ದರು. ಅವರು ನನಗೆ ಪ್ರಪೋಸ್ ಮಾಡಿದರು, ನಾನು ಒಪ್ಪಿರಲಿಲ್ಲ. 2 ವರ್ಷದಿಂದ ನಾನು ಲವ್ ಮಾಡ್ತಿದ್ರು. ಇತ್ತೀಚೆಗೆ ನಾನು ಒಪ್ಪಿಕೊಂಡಿದ್ದು. ಓಕೆ, ಅವರು ಏನು ಕೆಲಸ ಮಾಡ್ತಾ ಇರೋದು? ಜರ್ನಲಿಸ್ಟ್. ಓಕೆ, ನಾಳೆ ಬರೋಕೆ ಹೇಳು. ಹೇಳ್ತೀನಿ. ಸರಿ, ಮಲ್ಕೋ, ಟೈಮ್ ಆಯಿತು. ಗುಡ್ ನೈಟ್ ಅಂದು ಕೆಳಗೆ ನಡೆದ ಕಾರ್ತಿ. ಮತ್ತೆ ಹುಡುಗನಿಗೆ ಫೋನ್ ಮಾಡಿ ಮಾತನಾಡಿದ ಕವನ ಅವನನ್ನು ಬರಲು ಹೇಳಿದಾಗ ಓಕೆ ಬರ್ತೀನಿ ಅಂದಿದ್ದ ಜ್ಯೇಷ್ಠ. ಮರುದಿನ ಎಂದಿನಂತೆ ಎಲ್ಲರ ದಿನಚರಿ ಪ್ರಾರಂಭವಾಗಿತ್ತು. ಕಾರ್ತಿ ರೂಮ್ಗೆ ಬಂದ ಕವನ ಜ್ಯೇಷ್ಠ ಮಧ್ಯಾಹ್ನ ಸಿಗ್ತಾರೆ ಅಂತ ಹೇಳಿ ಅಡ್ರೆಸ್ ಹೇಳ್ತೀನಿ ಅಂದಾಗ ಸರಿ ಅಂದಿದ್ದ ಕಾರ್ತಿ. ಇತ್ತ ಕಡೆ ವಸಂತ್ ಬೆಳಗ್ಗೆನೆ ಕಾಲೇಜ್ ಕಡೆ ಹೊರಟವ ಖುಷಿ ಬಳಿ ಬಂದು ಮಧ್ಯಾಹ್ನ ಬರ್ತೀನಿ ಅತ್ತಿಗೆ, ನೀವು ರೆಡಿ ಇರಿ ಹೋಗುವ ಅಂದಾಗ ಅವಳು ಸರಿ ಬೇಗ ಬಾ ಅಂದಳು. ವಸಂತ್ ಶಶಾಂಕ್ ಜೊತೆ ಕಾಲೇಜ್ ಕಡೆ ನಡೆದ. ಇನ್ನು ಮಲಗಿದ್ದ ತನ್ನ ಗಂಡನನ್ನು ಎದ್ದೇಳಿಸಲು ಬಂದ ಖುಷಿ ಬೆಡ್ ಕಡೆ ನೋಡಲು ಅಲ್ಲಿ ಅವನಿರಲಿಲ್ಲ. ಎದ್ದಿದ್ದಾರೆ ಅಂದುಕೊಂಡು ರೂಮ್ ತುಂಬ ನೋಡಿ ಬಾಲ್ಕನಿಯ ಲಾನ್ ಕಡೆ ಹೋಗಲು ಅಲ್ಲಿ ಯೋಗ ಧ್ಯಾನ ಅಂತ ಇದ್ದವನನ್ನು ನೋಡಿ, ನಾನೆಲ್ಲೋ ನೀವಿನ್ನೂ ಮಲಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ, ಕೈಕಟ್ಟಿ ನಿಂತು ನುಡಿದಳು ಹುಡುಗಿ ಅವನನ್ನೇ ನೋಡುತ್ತಾ. ಇಲ್ಲಮ್ಮ, ಇತ್ತೀಚೆಗೆ ಧ್ಯಾನ ಮಾಡುವುದು ಕಡಿಮೆ ಆಗ್ತಿದೆ, ಅದಕ್ಕೆ ಬೇಗ ಎದ್ದೆ. ಇನ್ಮೇಲೆ ಡೈಲಿ ಮಾಡಬೇಕು. ಓಹೋ ಹೌದಾ? ಬಂಗಾರಿ, ಮದುವೆ ಮುಂಚೆ ಡೈಲಿ ಮಾಡ್ತಿದ್ದೆ ಗೊತ್ತಾ? ಮದುವೆ ಆದಮೇಲೆ ನಾನೇನು ಬೇಡ ಅಂತ ಹೇಳಿದ್ನಾ? ತಟ್ಟನೆ ಕೇಳಿದಳು. ಅಯ್ಯೋ ಇಲ್ಲಮ್ಮ, ನೀನೇನು ಮಾಡಬೇಡ ಅಂತ ಹೇಳೋದಿಲ್ಲ, ಆದರೆ ನನ್ನ ಚಿತ್ತ ಭಂಗ ಮಾಡ್ತೀಯ ನೋಡು. ನಾನಾ? ನೀನೇ ವಿಶ್ವಾಮಿತ್ರನ ತಪಸ್ಸು ಭಂಗ ಮಾಡಿದ ಮೇನಕೆ ಥರ. ನೀನು ನನ್ನ ಧ್ಯಾನ ಮನಸ್ಸು ಎಲ್ಲವನ್ನು ಭಂಗಗೊಳಿಸಿ ನಿನ್ನನ್ನೇ ನೋಡೋ ಥರ ಮಾಡ್ತಿದ್ದೀಯ ಗೊತ್ತಾ? ಗೊತ್ತಿರಲಿಲ್ಲ. ನೀವು ಧ್ಯಾನ ಮಾಡಿ ಸರ್, ನಾನು ಹೋಗ್ತೀನಿ. ಅಯ್ಯೋ ನಿತ್ಕೋ ಬಂಗಾರಿ, ನಾನು ಹೇಳೋದು ಕೇಳು. ಅವಳೆದುರು ನಿಂತವನ ಮುಖದಲ್ಲಿ ಮುತ್ತಿನ ಮಳೆಯಂತೆ ಬೆವರಿನ ಹನಿಗಳು ಸಾಲುಗಟ್ಟಿ ನಿಂತಿದ್ದವು. ಹೇಳಿ ಏನು? ಹಬ್ಬ, ಎಷ್ಟು ಕೋಪ ನನ್ನ ಹೆಂಡತಿಗೆ. ನನಗೆ ಕೋಪ ಜಾಸ್ತಿ ಅಂತಾರೆ ನಮ್ಮ ಮನೆಯಲ್ಲಿ, ಆದರೆ ನೀನು ನನಗಿಂತ ಜಾಸ್ತಿ ಕೋಪ ಮಾಡ್ಕೊಳ್ತೀಯ. ಅವನನ್ನು ನೋಡುತ್ತಾ ನಿಂತ ಹುಡುಗಿ ಸೀರೆಯ ಸೆರಗಲಿ ಮುಖ ಹೊರೆಸುತ್ತಾ ನಿಂತ ವೇದ. ನಾನು ಯೋಗ ಮಾಡ್ತೀನಿ, ಧ್ಯಾನ ಮಾಡುವಾಗ ನೀನೇ ನನ್ನ ಕಣ್ಣ ಮುಂದೆ ಬಂದು ನಿಂತಂತೆ ಭಾಸ ಆಗುತ್ತೆ ಗೊತ್ತಾ? ಜಾಸ್ತಿ ಹೊತ್ತು ಕುಳಿತುಕೊಳ್ಳೋಕ್ಕೆ ಆಗೋದಿಲ್ಲ, ಅದಕ್ಕೆ ಇತ್ತೀಚೆಗೆ ಧ್ಯಾನ ಮಾಡ್ತಾನೇ ಇಲ್ಲ. ಮತ್ತೆ ಇವಾಗ ಯಾಕೆ ಮಾಡ್ತಾ ಇರೋದು? ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, ಕಡಿಮೆ ಮಾಡ್ಕೊಳ್ಳೋಕೆ. ಓಹೋ ಹಾಗೆ, ಸರಿ ಬನ್ನಿ, ಕಾಫಿ ತಣ್ಣಗೆ ಆಗೋಯ್ತು. ಆಗಲಿ ಬಿಡು, ಅದರ ಬದಲು ಬೇರೆ ಏನಾದರೂ ಕೊಡು ಸಾಕು, ಸಿಹಿ ಆಗಿರೋದು. ನಿಮಗೆ ಅದೇ ಧ್ಯಾನ ಅಲ್ವಾ? ಸಂತೆಯ ಮಧ್ಯವು ನಿನ್ನದೇ ಧ್ಯಾನ. ನಿನ್ನ ನೋಡಲು ಕಣ್ಣಂಚಿನಗೆ ಬಂದಿದೆ ಪ್ರಾಣ. ವಾ ವಾ ಸೂಪರ್ ಅಂದವಳನ್ನು ಹಗುರವಾಗಿ ಬಳಸಿದ್ದ. ಛೀ, ಏನಾಯಿತು? ಬೆವರು ವಾಸನೆ, ದೂರ ಹೋಗಿ. ಸಾರಿ ನಮ್ಮ ಅಂದು ಒಳಗೆ ನಡೆದ ವೇದ ಸೀದಾ ಬಾತ್ರೂಮ್ ಸೇರಿದ. ಅವನಿಂದ ಬಂದವಳೆ ಬಾತ್ರೂಮ್ ಆಚೆ ನಿಂತ ಖುಷಿ ಇಲ್ಲಿ ಕೇಳಿ ಅಂದಳು ಜೋರಾಗಿ. ಏನು? ನಾನು ಇವತ್ತು ಮಧ್ಯಾಹ್ನ ಆಚೆ ಹೋಗ್ತೀನಿ. ಯಾಕೆ? ಸ್ವಲ್ಪ ಕೆಲಸ ಇತ್ತು. ಸರಿ, ನೀವು ಬರ್ತೀರಾ? ಇಲ್ಲಮ್ಮ, ನನಗೆ ಕೆಲಸ ಇದೆ, ಬರೋಕೆ ಆಗಲ್ಲ. ನಾನು ಯಾವಾಗ ಕರೆದ್ರೂ ಇದೊಂದು ಹೇಳ್ತೀರಾ ಅಂತ ಗೊಣಗಿಕೊಂಡ ಹುಡುಗಿ ಅವನ ಯೂನಿಫಾರ್ಮ್ ತೆಗೆದಿಟ್ಟು ಶೂ ಒರೆಸುತ್ತಾ ಕುಳಿತಳು. ಸ್ವಲ್ಪ ಸಮಯಕ್ಕೆ ತಲೆ ಒರೆಸುತ್ತಾ ಬಂದವ ಇವಾಗ ಯಾಕೆ ಆಚೆ ಹೋಗೋದು ಅಂದನು. ಏನೋ ತಗೋಬೇಕು, ಅದಕ್ಕೆ ನೀವು ಬನ್ನಿ ಜೊತೆಗೆ. ಇನ್ನೊಮ್ಮೆ ಹೋಗುವ ಬಿಡು, ನೀನು ಒಬ್ಬಳೇ ಹೋಗೋದು ಬೇಡ.
ಯಾಕೆ? ಬೇಡ ಬಂಗಾರಿ, ನೀನು ಒಬ್ಬಳನ್ನೇ ನಾನು ಹೊರಗೆ ಕಳಿಸೋದಿಲ್ಲ. ನಾನು ಒಬ್ಬಳೇ ಹೋಗ್ತಿಲ್ಲ, ವಸಂತ್ಗೆ ಬರೋಕೆ ಹೇಳಿದ್ದೀನಿ ಅಂದಾಗ ಅವಳನ್ನೇ ನೋಡಿದ ವೇದ. ಯಾಕೆ ಬೇಡವಾ ಹೋಗೋದು? ಅರ್ಜೆಂಟ್ ಇದ್ರೆ ಹೋಗಿ ಬಾ, ಹುಷಾರು. ಸರಿ ಅಂದು ಎದ್ದು ಬಂದವಳೆ ಅವನ ಶರ್ಟ್ ಬಟನ್ ಹಾಕುತ್ತಾ ನಿಂತಾಗ ಅವನ ಕೈಗಳು ಅವಳ ನಡುವಿನ ಸುತ್ತ ಬೆಸೆದುಕೊಂಡಿದ್ದವು. ನೀವು ಫ್ರೀ ಮಾಡಿಕೊಂಡು ಬನ್ನಿ, ಹೊರಗಡೆ ಅಡ್ಡಾಡಿ ಬರುವ. ಇಲ್ಲಮ್ಮ, ಇವತ್ತು ಸ್ವಲ್ಪ ಕೆಲಸ ಇದೆ, ಬರೋಕೆ ಆಗಲ್ಲ. ನೀನು ನಿನ್ನ ಮುದ್ದಿನ ಮೈದು ನನ್ನ ಜೊತೆ ಅಡ್ಡಾಡಿ ಬಾ, ಆಯ್ತಾ? ಸರಿ ಅಂದು ಮುಖ ಹಿಳೆಬಿಟ್ಟ ಹುಡುಗಿಯನ್ನು ಮುದ್ದಿಸಿದ ವೇದ. ಅವಳಿಂದ ಮುತ್ತಿನ ಜಮೆ ಮಾಡಿಸಿಕೊಂಡಿದ್ದ. ಬೇಗ ಬನ್ನಿ, ತಿಂಡಿ ಮಾಡೋಕೆ ಲೇಟ್ ಆಗುತ್ತೆ ಅಂದವಳನ್ನು ಗಟ್ಟಿಯಾಗಿ ಒಮ್ಮೆ ತಬ್ಬಿಕೊಂಡು ಬಿಟ್ಟಿದ್ದ. ಎಲ್ಲ ಬೆಳಗಿನ ಉಪಹಾರ ತಿಂದು ಕೆಲಸಕ್ಕೆ ಹೋದ ಮೇಲೆ ಮಧ್ಯಾಹ್ನಕ್ಕೆ ಬೇಕಿದ್ದ ಅಡುಗೆಗೆ ಬಿಂದು ಜೊತೆ ಸಹಾಯ ಮಾಡಿದ ಖುಷಿ ವಸಂತ್ಗಾಗಿ ಕಾಯುತ್ತಿದ್ದಳು. ಇತ್ತ ಕಡೆ ಸ್ಟೇಷನ್ನಲ್ಲಿ ತನ್ನ ಕೆಲಸದಲ್ಲಿ ಯಾವುದೋ ಕೇಸ್ಗೆ ತುಂಬ ತಲೆಕೆಡಿಸಿಕೊಂಡಿದ್ದ ವೇದ. ಅವನದ್ದೇ ತಲೆ ಬಿಸಿಯಲ್ಲಿ ಮುಳುಗಿದ್ದ. ಅವನಿಗೆ ಫೋನ್ ಮಾಡಿದ ಕಾರ್ತಿ. ಜ್ಯೇಷ್ಠನನ್ನು ಮೀಟ್ ಮಾಡಲು ಹೋಗ್ತಾ ಇದ್ದೀನಿ, ನೀನು ಬಾ ಅಂದಾಗ, ಇಲ್ಲ ನೀನು ಹೋಗು, ನನಗೆ ಕೆಲಸ ಇದೆ ಅಂದವ. ಪ್ಲೀಸ್ ವೇದ ಬಾ, ನನಗೆ ಅವರು ಪರಿಚಯ ಬೇರೆ ಇಲ್ಲ, ಮಾತಾಡೋದು ಏನು ಹೇಗೆ, ನೀನು ಬಾ, ಸ್ವಲ್ಪ ಧೈರ್ಯ ಬರುತ್ತೆ. ಲೋ, ಅವರೇನು ನಿನ್ನ ಹಿಡಿದುಕೊಂಡು ತಿನ್ನಲ್ಲ, ನನಗೆ ಕೆಲಸ ಇದೆ, ನೀನು ಹೋಗು ಮಗ ಪ್ಲೀಸ್ ಅಂದ ಕಾರ್ತಿ ಮಾತಿಗೆ. ಥೂ ನನ್ನ ಮಗನೇ, ರಾಗ ಎಳಿಬೇಡ, ಬರ್ತೀನಿ ಅಂದಾಗ ಅಡ್ರೆಸ್ ಹೇಳ್ತೀನಿ ಅಂದ ಕಾರ್ತಿ ಮಾತಿಗೆ ಓಕೆ ಅಂದ ವೇದ. ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದ. ಮಧ್ಯಾಹ್ನದ ಮೇಲೆ ಕವನ ಅಡ್ರೆಸ್ ಕಳಿಸಿದ್ದ. ಜಾಗಕ್ಕೆ ಬಂದ ಕಾರ್ತಿ ಜ್ಯೇಷ್ಠ ಜೊತೆ ಬಂದಿದ್ದ ಕವನಾಳನ್ನು ನೋಡಿ, ನೀನು ಬಂದಿದ್ದೀಯಾ ಅಂದ. ನಿಂಗೆ ಇವರು ಪರಿಚಯ ಇಲ್ಲ ಅಲ್ವಾ, ಅದಕ್ಕೆ ನನಗೂ ಬಾ ಅಂದರು, ಅದಕ್ಕೆ ಬಂದೆ. ಯಾಕೆ, ಏನಾಯಿತು? ಏನಿಲ್ಲ, ನಾನು ವೇದನ ಬರೋಕೆ ಹೇಳಿದ್ದೆ. ಬರಲಿ ಬಿಡು, ಏನಾಯಿತು ಇವಾಗ ಅವನು ಬಂದರೆ? ಏನಿಲ್ಲ ಅಂದ. ಬಾ. ಕುಳಿತಿದ್ದ ಜ್ಯೇಷ್ಠ ಕಡೆ ನೋಡಿ ಹಲೋ ಅಂದು ಅವರ ಪರಿಚಯ ಮಾಡಿಕೊಳ್ಳುತ್ತಾ ಕುಳಿತ. ಕಾರ್ತಿಕ್ ಅವನ ಕಳಿಸಿದ್ದ ಅಡ್ರೆಸ್ ವೇದನಿಗೆ ಸೆಂಡ್ ಮಾಡಿದ. ಅವನು ಕೂಡ ಅವರಿದ್ದ ಕೆಫೆಗೆ ಬಂದು ಅವರಲ್ಲಿ ಮಾತನಾಡುತ್ತಾ ಕುಳಿತ. ಅತ್ತಿಗೆ ಮೈದುನ ಕೂಡ ತಮಗೆ ಬೇಕಿದ್ದು ಸಿಗದೆ ಸುಮಾರು ಶಾಪ್ ಕಡೆ ತಿರುಗಿ ವೇದನಿಗೆ ಕೊಡಲು ವಾಚ್ ಹಾಗೂ ಕೆಲವೊಂದು ಥಿಂಗ್ಸ್ಗಳನ್ನು ತೆಗೆದುಕೊಂಡು ಮತ್ತೆ ಬೇಕಿದ್ದು ನೋಡುತ್ತಾ ಇದ್ದರು. ವೇದನಿಗೆ ಬ್ಲ್ಯಾಕ್ ಶರ್ಟ್ ಜೊತೆಗೊಂದು ಬ್ಲ್ಯಾಕ್ ಗಾಗಲ್ಸ್ ತೆಗೆದುಕೊಂಡಳು. ವಸಂತ್ ಕೂಡ ಶರ್ಟ್ ಕೊಡಿಸಿ ಅವನ ಜೊತೆ ಮಾಲ್ ಪೂರ್ತಿ ಸುತ್ತಿ ಹೊರಗೆ ಬಂದವಳ ಕಣ್ಣಿಗೆ ಕಂಡಿದ್ದು ತನ್ನ ಗಂಡನ ಬೈಕ್. ವಸು, ಅದು ನಿಮ್ಮ ಅಣ್ಣನ ಬೈಕ್ ಅಲ್ವಾ? ಅವನು ಅದರ ಹತ್ತಿರ ನೋಡಿದಾಗ ವಸಿಷ್ಠ ಫ್ಯಾಮಿಲಿ ಅಂತ ಇದ್ದ ಸ್ಟಿಕ್ಕರ್ ನೋಡಿ ಅಣ್ಣನದೇ ಅತ್ತಿಗೆ, ಅವನು ಇಲ್ಲಿಗೆ ಬಂದಿದ್ದಾನಾ? ತುಂಬ ಬ್ಯುಸಿ ಇದ್ದೀನಿ ಅಂದಿದ್ರು, ಭವಿಷ್ಯ ಯಾವುದೋ ಕೇಸ್ ಮೇಲೆ ಬಂದಿರಬೇಕು, ಇಲ್ಲೇ ಎಲ್ಲಾದರೂ ಇರಬೇಕು ನೋಡುವ ಅಂದು ಅಲ್ಲೇ ಸುತ್ತ ನೋಡಿದ್ರು. ಪಕ್ಕದಲ್ಲಿದ್ದ ಕೆಫಿಯಲ್ಲಿ ಹೋಗಿ ಇಣುಕಿದ ವಸಂತ್. ಗಾಜಿನ ಪರದೆಯ ಮರೆಯಲ್ಲಿ ನಿಂತವನ ಕಣ್ಣಿಗೆ ಕಂಡಿದ್ದು ಕವನ ಎದುರು ಕುಳಿತಿದ್ದ ವೇದ. ಅಣ್ಣ ಇವಳ ಜೊತೆ ಇಲ್ಲಿ ಏನು ಮಾಡ್ತಿದ್ದಾನೆ ಅಂದುಕೊಂಡು ಕಣ್ಣು ದೊಡ್ಡದು ಮಾಡಿ ನೋಡುತ್ತಾ ನಿಂತ ವಸಂತ್ ಹಿಂದೆ ಬಂದು ನೋಡುತ್ತಾ ನಿಂತವಳ ಕಣ್ಣಿಗೆ ಕಂಡಿದ್ದು ವೇದ. ಅವನೆದುರು ಕುಳಿತಿದ್ದ ಕವನ. ಅವರ ಪಕ್ಕ ಇದ್ದ ಕಾರ್ತಿ ಹಾಗೂ ಜ್ಯೇಷ್ಠ ಅವರ ಕಣ್ಣಿಗೆ ಕಾಣಿಸಲೇ ಇಲ್ಲ, ಅಥವಾ ಇವರು ಸರಿಯಾಗಿ ನೋಡಲಿಲ್ಲ. ಒಟ್ನಲ್ಲಿ ಖುಷಿಗೆ ಮಾತ್ರ ಸುತ್ತ ಇದ್ದವರು ಯಾರೂ ಕಾಣಲಿಲ್ಲ. ಒಳಗೆ ಹೋಗಿ ಅಣ್ಣನನ್ನು ಮಾತನಾಡಿಸಿ ಬರ್ತೀನಿ ಎಂದು ಹೊರಟ ವಸಂತ್ ಕೈ ಹಿಡಿದು ಖುಷಿ ಬೇಡ ಇರು ಅಂದು ವೇದನಿಗೆ ಫೋನ್ ಮಾಡಿದ್ಲು. ತನ್ನ ಫೋನ್ ರಿಂಗ್ ಆದಾಗ ತನ್ನ ಹೆಸರು ನೋಡಿ ಚಿಕ್ಕದಾಗಿ ನಗ್ಗ ವೇದ. ಹೇಳು ಅಂದಾಗ, ಎಲ್ಲಿದ್ದೀರಾ ಅಂದಳು ನೇರವಾಗಿ. ಸ್ವಲ್ಪ ಕೆಲಸ ಇತ್ತು ಕಣೋ, ಹೊರಗೆ ಬಂದಿದ್ದೆ. ಓಹೋ, ಏನು ಕೆಲಸ? ಕಾರ್ತಿ ಯಾರನ್ನೋ ಮೀಟ್ ಮಾಡೋಕೆ ಕರ್ಕೊಂಡು ಬಂದಿದ್ದಾನೆ ಅನ್ನುತ್ತಾ ಎದ್ದು ಸೈಡ್ಗೆ ಬಂದುವ. ನೀವು ಕಾರ್ತಿ ಅಣ್ಣನ ಜೊತೆ ಹೋಗಿದ್ದೀರಾ? ಕಣೋ ಅನ್ನುತ್ತಾ ಹೊರಗೆ ಬಂದು ನಿಂತ. ಹಾಗಾದರೆ ಕವನೆಯಲ್ಲಿ ಸಿಕ್ಕಿದ್ದು ನಿಮಗೆ ಅಂದಳು ಸ್ವಲ್ಪ ಕೋಪ ಮಿಶ್ರಿತ ಧ್ವನಿಯಲ್ಲಿ. ಕವನ ಇರೋದು ನಿಂಗೆ ಹೇಗೆ ಗೊತ್ತಾಯಿತು ಅಂದವ ಸುತ್ತ ನೋಡಲು ಮರೆಯಲ್ಲಿ ನಿಂತಿದ್ದ ವಸಂತ್ ಖುಷಿ ಅವನ ಕಣ್ಣಿಗೆ ಕಾಣಿಸಿದ್ದರು. ನೀವು ಇಲ್ಲಿ ಅಂದವ ಸ್ವಲ್ಪ ಗಾಬರಿಯಾದರೂ ಸಾವರಿಸಿಕೊಂಡು. ಯಾಕೆ, ನಾವು ಬರ್ತೀವಿ ಇಲ್ಲಿ ಸಿಗ್ತೀವಿ ಅಂತ ಅಂದುಕೊಂಡಿರಲಿಲ್ಲ ಅಲ್ವಾ? ಇಲ್ಲ ಕಣೋ, ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಸರಿ ಬಾ, ಒಳಗೆ ಹೋಗೋಣ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅವಳ ಕೈ ಹಿಡಿದು ಕರೆಯಲು ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡ ಖುಷಿ. ತೆಗಿರಿ ಕೈನ, ನಾನು ಕರೆದಾಗ ಬ್ಯುಸಿ ಕೆಲಸ ಇದೆ ಅಂತ ಹೇಳ್ತೀರಾ, ಇವಾಗ ನೋಡಿದರೆ ಇಲ್ಲಿ ಇದ್ದೀರಾ. ಅದು ನಾನು ಬ್ಯುಸಿ ಇದ್ದೆ ಆದರೆ ಸಾಕು ಅನ್ನುವಂತೆ ಅವನ ಮುಂದೆ ತನ್ನ ಅಂಗೈ ಅಡ್ಡ ಹಿಡಿದವಳೆ. ನಿಮ್ಮ ಸುಳ್ಳು ಕೇಳೋಕೆ ನನಗೆ ಇಷ್ಟ ಇಲ್ಲ ಅಂದು ವಸಂತ್ ಕಡೆ ನೋಡಿ, ಬಾ ವಸಂತ್ ಹೋಗೋಣ ಅಂದಾಗ ವೇದನನ್ನು ನೋಡಿ ಸಪ್ಪಗೆ ಮುಖ ಮಾಡಿಕೊಂಡು ಅವಳಿಂದ ಹೆಜ್ಜೆ ಹಾಕಿದ ವಸಂತ್. ಬಂಗಾರಿ, ನನ್ನ ಮಾತು ಕೇಳು ಅನ್ನುತ್ತಾ ಅವಳಿಂದ ನಡೆದ ವೇದ. ಹೋಗಿ, ಅಲ್ಲಿ ನಿಮಗೋಸ್ಕರ ಅವರು ಕಾಯ್ತಾ ಇರ್ತಾರೆ, ಹೋಗಿ ನೀವು ನಿಮ್ಮ ಮಾತುಕತೆ ಮುಂದುವರಿಸಿ, ನಾವು ಬಂದು ತೊಂದರೆ ಆಯಿತು ನಿಮಗೆ ಅಲ್ವಾ ಅಂದವಳನ್ನು ತನ್ನ ಕಡೆ ತಿರುಗಿಸಿಕೊಂಡವನೇ
ತಪ್ಪು ತಿಳ್ಕೊಬೇಡಮ್ಮ, ಅಲ್ಲಿ ಎಲ್ಲ ಇದ್ದಾರೆ, ಬಾ ನೀನೇ ನೋಡು. ಆಮೇಲೆ ಕೋಪ ಮಾಡ್ಕೋ, ಅಪಾರ್ಥ ಮಾಡ್ಕೊಬೇಡ. ಅವನು ಎಷ್ಟು ಹೇಳಿದರೂ ಕೇಳದೆ ವಸಂತನನ್ನು ಕಾಯದೆ ಆಟೋ ಹಿಡಿದು ಮನೆಗೆ ನಡೆದಳು ಖುಷಿ. ಛೆ, ಅಂದು ತಲೆ ಮೇಲೆ ಕೈ ಇಟ್ಟುಕೊಂಡು ನಿಂತ ವೇದ ಅವನಿಗೆ ಅವಳ ಕೋಪ ಅರ್ಥ ಆಗಿತ್ತು. ಆದರೆ ಅವಳಿಗೆ ಅರ್ಥ ಮಾಡಿಸುವ ಮುಂಚೆ ಅವಳ ಕಣ್ಣಲ್ಲಿ ತಪ್ಪಿತಸ್ಥನಾಗಿ ನಿಂತಿದ್ದು ಅವನಿಗೆ ಬೇಸರ ಆಗಿತ್ತು. ವಸಂತ್ ಕೂಡ ಅಲ್ಲಿ ನಿಲ್ಲದೆ ಬೈಕ್ ಏರಿ ಹೊರಡುವಾಗ ವೇದ ಏನು ಹೇಳದೆ ನಿಂತಿದ್ದ. ಅವನು ಹೋದರೂ ಅಲ್ಲೇ ನಿಂತಾಗ ಅವನಿಂದ ಬಂದ ಕಾರ್ತಿ ಯಾರೋ ಫೋನ್ ಮಾಡಿದ್ದು, ಏನಾಯ್ತು ಅಂದ. ಖುಷಿ ಅಷ್ಟು ಅಂದ ಸುಮ್ಮನಾದ ವೇದ. ಅಂದರೆ ನನ್ನನ್ನು ಕವನ ಜೊತೆ ಇರೋದು ನೋಡಿ ತಪ್ಪು ತಿಳ್ಕೊಂಡು ಹೋದ್ಲು ಅಂದಾಗ, ಹೋ ಗಾಡ್, ಮುಂದೆ ಅಂದವ ಕಾರ್ತಿ. ಗೊತ್ತಿಲ್ಲ ಅಂದ ವೇದ. ನೀವು ಮಾತಾಡಿ ಹೋಗಿ, ನಾನು ಹೋಗ್ತೀನಿ ಎಂದು ಬೈಕ್ ಸ್ಟಾರ್ಟ್ ಮಾಡಲು ನಾನು ಖುಷಿ ಹತ್ರ ಮಾತಾಡ್ತೀನಿ ಬಿಡೋ ಅಂದ ಕಾರ್ತಿ. ಹೇ ಬೇಡ, ಪರವಾಗಿಲ್ಲ, ಅವಳಿಗೆ ನನ್ನ ಬಗ್ಗೆ ಗೊತ್ತಿದೆ, ನಾನು ಸ್ವಲ್ಪ ಪೂಸಿ ಹೊಡೆದ್ರೆ ಸಾಕು, ಸರಿ ಆಗ್ತಾಳೆ ಅಂದು ಹೇಳಿ ಅಲ್ಲಿಂದ ನಡೆದನು. ಒಂದು ನಿಟ್ಟುಸಿರು ಬಿಟ್ಟ ಕಾರ್ತಿ ಅಲ್ಲಿಂದ ಒಳಗೆ ನಡೆದು ಕವನ ಜ್ಯೇಷ್ಠ ಜೊತೆ ಕುಳಿತು ಮಾತನಾಡುತ್ತಾ ವೇದ ಖುಷಿಯನ್ನು ಹಿಂಬಾಲಿಸಿ ಮನೆಗೆ ತೆರಳಿದ. ಆಟೋ ಹತ್ತಿ ದುಮಗುಡುತ್ತಾ ಕೋಪ ಹೊತ್ತು ಕುಳಿತಿದ್ದ ಖುಷಿಗೆ ಸರಿ ತಪ್ಪಿನ ಅರಿವಾಗುತ್ತಿಲ್ಲ. ಅವಳ ಮನಸ್ಸು ಬುದ್ಧಿ ತಹಬದಿಗೆ ಬರಲು ತುಂಬ ಸಮಯ ಬೇಕಿತ್ತು. ಸೀದಾ ಮನೆಗೆ ಬಂದವಳೆ ಎದುರು ಸಿಕ್ಕವರು ಕೇಳಿದ ಪ್ರಶ್ನೆಗೆ ಚುಟುಕಾಗಿ ಉತ್ತರಿಸಿ ರೂಮ್ ಸೇರಿದಳು. ಹಾಸಿಗೆ ಮೇಲೆ ಕೈಯಲ್ಲಿದ್ದ ಕವರ್ ಎಲ್ಲ ಎಸೆದು ಕುಳಿತವಳು ಯಾವಾಗಲೂ ಹೀಗೆ ಮಾಡ್ತಾರೆ. ನಾನು ಕರೆದಾಗ ಬನ್ನಿ ಎಂದಾಗ ಬ್ಯುಸಿ ಅನ್ನೋರು ಅವರಿಗೆ ಬೇಕಾದಾಗ ಮಾತ್ರ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ. ಛೆ, ಅವನ ನಡೆಯನ್ನೇ ನೆನೆದು ಕೋಪದಲ್ಲಿ ಕುಳಿತವಳ ಮನಸ್ಸು ಸಮಾಧಾನದ ದಾರಿ ಮರೆತಂತೆ ಆಗಿತ್ತು. ಅಲ್ಲಿ ಅವರೊಬ್ಬರೇ ಇದ್ದಿದ್ದೆ ಅಥವಾ ಬೇರೆಯವರು ಇದ್ರ? ಛೆ, ನಾನು ನೋಡದೆ ಹಾಗೆ ಬಂದೆ. ಅವರ ಮಾತು ಕೇಳಬೇಕಿತ್ತು. ಒಮ್ಮೆ ಒಳಗಡೆ ಹೋಗಿ ನೋಡಿದಿದ್ರೆ ಗೊತ್ತಾಗ್ತಿತ್ತು ಅಂತ ಅಂದುಕೊಳ್ಳುತ್ತಾ ಕೈ ಇಚುಕುತ್ತಾ ಅತ್ತಿತ್ತ ಓಡಾಡುತ್ತಿದ್ದಳು ಖುಷಿ. ಅವಳಿಗೆ ಸಮಾಧಾನವೇ ಆಗುತ್ತಿಲ್ಲ. ಮನಸ್ಸಿನ ಚಡಪಡಿಕೆ ನಿಲ್ಲುತ್ತಿಲ್ಲ. ಅವಳಿಗೆ ಅವನ ಮೇಲೆ ನಂಬಿಕೆ ಎಷ್ಟು ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಇದೆ. ಅದಕ್ಕೂ ಹೆಚ್ಚಾಗಿ ಪೊಸೆಸಿವ್. ಅವನು ಅವಳ ಜೊತೆ ಅಲ್ಲದೆ ಬೇರೆ ಹುಡುಗಿಯರ ಜೊತೆ ಹೆಚ್ಚು ಮಾತಾಡಿದ್ರು ಅವಳಿಗೆ ಅದು ಇಷ್ಟ ಆಗಲ್ಲ. ಇನ್ನು ಅವನ ಮನಸ್ಸಲ್ಲಿ ಮೊದಲು ಸ್ನಾನ ಪಡೆದವಳ ಜೊತೆ ಅವನ ಚಿಕ್ಕ ಮಾತು ಕೂಡ ಅವಳಿಗೆ ಸಹಿಸಲಾಗದು. ಅವನೇನೋ ಫ್ರೆಂಡ್ ಅಂತ ಹೇಳಿರಬಹುದು, ಆದರೆ ಅವಳಿಗೆ ಏಕೋ ಅದು ಇಷ್ಟವಿಲ್ಲ. ಅದರ ಬಗ್ಗೆ ಯೋಚಿಸುತ್ತಾ ಕುಳಿತವಳ ಎದುರು ಬಂದು ನಿಂತ ವಸಂತ್ ಅತ್ತಿಗೆ ಅಂದಿದ್ದ. ಅವನನ್ನು ಕತ್ತೆತ್ತಿ ನೋಡಿದವಳೆ, ಸಾರಿ, ನಿನ್ನನ್ನು ಬಿಟ್ಟು ಬಂದೆ. ಪರವಾಗಿಲ್ಲ ಅತ್ತಿಗೆ, ಅದು ಬಿಡಿ, ನೀವಿನ್ನು ಕೋಪದಲ್ಲಿ ಇದ್ದೀರಾ. ಅಣ್ಣ ಬಂದರೆ ಅವನ ಹತ್ರ ಮತ್ತೆ ಜಗಳ ಮಾಡ್ಕೊಂಬಿಡಿ. ಹಾಗೇನಿಲ್ಲ ವಸಂತ್, ಅವರು ಬರಲಿಲ್ವಾ? ಇಲ್ಲ, ಅವನು ಅಲ್ಲೇ ಇದ್ದ, ನಾನು ನಿಮ್ಮ ಹಿಂದೆಯೇ ಬಂದೆ. ಸರಿ ಅಂದು ಸುಮ್ಮನೆ ಕುಳಿತಳು. ಅವನು ಮತ್ತೇನು ಮಾತನಾಡದೆ ಅಲ್ಲಿಂದ ಕೆಳಗೆ ನಡೆದ. ಸ್ವಲ್ಪ ಸಮಯಕ್ಕೆ ಬೈಕ್ನಲ್ಲಿ ಬಂದ ವೇದ ಮನೆ ಮುಂದೆ ಗಾಡಿ ನಿಲ್ಲಿಸಿ ಬರುತ್ತಿರಲು ಅವನೆದುರು ಬಂದ ವಸಂತ್ನನ್ನು ನೋಡಿ ಅವಳಿಗಂತೂ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗಲಿಲ್ಲ. ಅವಳು ನೋಡಿಲ್ಲ, ನಿನಗೂ ತಿಳಿಲಿಲ್ವಾ? ಅಣ್ಣ ಹತ್ತಿಗೆ ಅಲ್ಲ, ಅವರ ಪ್ಲೇಸ್ನಲ್ಲಿ ಯಾರೇ ಇದ್ದಿದ್ರು ಹೀಗೆ ನಡ್ಕೊಳ್ತಾ ಇದ್ರು. ನೀನು ಅವರು ಕರೆದಾಗ ಬ್ಯುಸಿ ಅಂದವನು. ಬೇರೆಯವರಿಗೆ ಸಮಯ ಕೊಟ್ಟಿದ್ದು ನಿನ್ನದೇ ತಪ್ಪು. ಅಲ್ಲದೆ ಇವರು ಇದ್ರು ಅಂದರೆ ಅವರ ಜೊತೆ ಹೋಗುವ ನಿಂಗೆ ಅತ್ತಿಗೆ ಜೊತೆ ಬರೋಕೆ ಆಗಲ್ವಾ? ವಸಂತ್, ಅಲ್ಲಿ ಕಾರ್ತಿ ಬಿಟ್ಟು ಬೇರೆ ಯಾರು ಇದ್ದಿದ್ರು ನಾನು ಹೋಗ್ತಾ ಇರಲಿಲ್ಲ ತಿಳ್ಕೊ. ಅವನು ತುಂಬ ಕರೆದಿದ್ದಕ್ಕೆ ಹೋಗಿದ್ದು. ನಿಮ್ಮ ಅತ್ತಿಗೆಯಲ್ಲಿ ರೂಮ್ನಲ್ಲಿ ಇದ್ದಾರೆ. ಅಂದು ಅಲ್ಲಿಂದ ಸೀದಾ ರೂಮ್ ಕಡೆ ನಡೆದ. ವೇದ, ಯಾಕೋ ಇಷ್ಟು ಬೇಗ ಬಂದಿದ್ದೀಯಾ? ಊಟ ಮಾಡ್ತೀಯಾ? ಬೇಡ ಚಿಕ್ಕಮ್ಮ. ಕಾಫಿ ಟೀ ಏನಾದರೂ ಬೇಕಿತ್ತಾ? ಏನೂ ಬೇಡ ಅಂದವ ಅಲ್ಲಿ ನಿಲ್ಲದೆ ರೂಮ್ ಸೇರಿದ. ತಾನು ತಂದಿದ್ದ ಶಾಪಿಂಗ್ ಕವರ್ ಎಲ್ಲ ತೆಗೆದಿಟ್ಟು ಬಟ್ಟೆ ಬದಲಿಸಿ ಆಗ ತಾನೇ ಹೊರಗೆ ಬರಲು ಬರುತ್ತಿದ್ದ ಖುಷಿ ಎದುರು ಬಂದು ನಿಂತಿದ್ದ ವೇದ. ಅವನನ್ನು ನೋಡಿದ್ದೆ. ಅಲ್ಲಿಂದ ಹೋಗಲು ನೋಡಿದ ಹುಡುಗಿಯ ಕೈ ಹಿಡಿದು ಒಳಗೆ ಎಳೆದುಕೊಂಡು ಬಂದು ತನ್ನ ಎದುರು ನಿಲ್ಲಿಸಿಕೊಂಡವನೇ ಹೋಗಿ ಬಾಗಿಲು ಹಾಕಿ ಬಂದಿದ್ದ. ಅವನನ್ನು ನೋಡಿ ಏನೊಂದು ಮಾತಾಡದೆ ಸುಮ್ಮನೆ ಮುಖ ತಿರುವಿನಿಂದ ನಿಂತಳು ಖುಷಿ. ಅಷ್ಟು ಕರೆದ್ರು ಕೇಳಿಸಿಕೊಳ್ಳದೆ ನಿನ್ನ ಪಾಡಿಗೆ ನೀನು ಬಂದರೆ ಹೇಗೆ? ಇನ್ನೇನು ಮಾಡಬೇಕಿತ್ತು? ಹೇಳಿದ್ರು ಕೇಳುವಷ್ಟು ವ್ಯವಧಾನ ಇಲ್ವ ನಿಂಗೆ? ನಿಮ್ಮ ಸುಳ್ಳು ಕಂತೆ ಪುರಾಣ ಕೇಳುವಷ್ಟು ತಾಳ್ಮೆ ನನಗೆ ಇಲ್ಲ ಬಿಡಿ. ಬಂಗಾರಿ, ಸುಳ್ಳು ಅಂತೆಲ್ಲ ಹೇಳಬೇಡಮ್ಮ. ಇನ್ನೇನು ಹೇಳಬೇಕು? ನೀವು ನನ್ನ ಹತ್ರ ಹೇಳೋ ಮಾತಲ್ಲಿ ಸತ್ಯಕ್ಕಿಂತ ಜಾಸ್ತಿ ಸುಳ್ಳೇ ಇರುತ್ತೆ. ಯಾವಾಗಲೂ ಒಮ್ಮೆ ಹೇಳಿದ್ದು, ಅದನ್ನೇ ಇಟ್ಕೊಂಡು ಹೀಗೆಲ್ಲ ಹೇಳಬೇಡ. ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಕಣೋ. ಆದರೆ ಕಾರ್ತಿ ಮೀಟ್ ಮಾಡೋಕೆ ಕರೆದಿದ್ದಕ್ಕೆ ನಾನು ಹೋಗಿದ್ದು ಅಷ್ಟೇ ಬಂಗಾರಿ. ಅವಳ ನಡೆಗೆ ಅವನಿಗೆ ಕೋಪ ಬಂದರೂ ತನ್ನದೇ ತಪ್ಪು ಎಂದು ಅರಿತ ವೇದ ತುಂಬ ಸಮಾಧಾನದಿಂದ ಮಾತನಾಡುತ್ತಿದ್ದ. ಮುಂದುವರಿಯುವುದು.
ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕತೆ ಮುಂದುವರಿಯುವುದು.